Hello. Hello. How are you? ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಗುರುವಾರದ ವಿಡಿಯೋ. ನಾವು ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿದ್ವಿ. ಹೊರಗಡೆ ಅಂದರೆ ಯೋಗಿನಾಥ ದೇವಾಲಯ ಚಿಕ್ಕಬಳ್ಳಾಪುರ ಹತ್ರ ಇದೆಯಲ್ಲ, ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದೀವಿ. ಇದು ನನ್ನ ಮಗನ ಬ್ಯಾಗು ಮತ್ತು ನನ್ನ ಬ್ಯಾಗು, ನಂದು ಸ್ಲಿಂಗ್ ಬ್ಯಾಗ್ ಆಗಿದೆ. ಇವತ್ತಿನ ಔಟ್ಫಿಟ್ಟು ಬ್ಲೂ ಜೀನ್ಸ್ ಮತ್ತು ನೇವಿ ಬ್ಲೂ ಟಾಪು. ಬಾಯ್. ಹೊರಡೋಣ ಅಂತ ಹೇಳಿ ರೆಡಿಯಾಗಿ ಹೊರಡ್ತಾ ಇದ್ವಿ. ಆವಾಗ ನೆನಪಿಗೆ ಬಂತು, ಸಂಚಿತ್ಗೆ ಅಲ್ಲೇ ಆನ್ ದಿ ವೇ ಅವನು ಹಾಸ್ಪಿಟಲ್ಗೆ ಒಂದು ಚೆಕಪ್ ಮಾಡಿಸೋಣ ಅಂತಂತ ಹೇಳಿ ಮತ್ತು ಒಂದು ಫೈಲ್ ತೊಗೊಂಬರೋ ಅಂತಂತ ಹೇಳಿದರು. ನಾನು ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ಇದು ನಮ್ಮ ಮನೆ ಡೋರು 2 ಲಾಕ್ ಇದೆ. ಹೌದು, ಮೊದಲೆಲ್ಲ ಏನಾಗಿರ್ತಿತ್ತು, ಒಂದೇ ಲಾಕು, ಅದು ಬೀಗ ಇರ್ತಿತ್ತು, ಡೋರ್ ಲಾಕ್ ಇರ್ತಿರ್ಲಿಲ್ಲ. ಆ ಥರ ಇದ್ರೂ ಚೆನ್ನಾಗೇ ಇರ್ತಿತ್ತು. ಯಾರೂ ಯಾವುದೇ ತರಹದ ಕಳ್ಳತನ ಆಗಲಿ ಏನೂ ಆಗ್ತಿರಲಿಲ್ಲ. ಮತ್ತು ಟೆನ್ಷನು ಇರ್ತಿರ್ಲಿಲ್ಲ ನಮಗೂ. ಈಗ ಎಷ್ಟೇ ಲಾಕ್ ಮಾಡ್ಕೊಂಡಿದ್ರು ಹೌದು ಏನಾಗುತ್ತೋ ಏನೋ, ಯಾರು ಬರ್ತಾರೋ ಅಂತ ಅನ್ನೋದು ಒಂದು ಟೆನ್ಷನ್ ಇರುತ್ತೆ ನಮಗೆ. ಹಾಂ ಹಾಂ ಹಾಯ್ ಹೇಳು ಸಂಜೆ. ಹಾಂ ಈ ಕಡೆ. ಹೆಲೋ. Hello. ಹೌ ಆರ್ ಯು? ಹೌ ಆರ್ ಯು? ಇನ್ನು ಹಾಸ್ಪಿಟಲ್ ತಲುಪಿದ್ವಿ. ಅವನ ಹಾಸ್ಪಿಟಲ್ಲು ಸಹಕಾರ ನಗರದಲ್ಲಿ ಇದೆ, Cloud9. ಅಲ್ಲಿಗೆ ತಲುಪಿದ್ವಿ. ಅಲ್ಲಿ ತಲುಪಿದಾದ್ಮೇಲೆ ಒಳಗಡೆ ಹೋದ್ವಿ. ಅಲ್ಲಿ ಒಳಗಡೆ ಹೋದ್ಮೇಲೆ ಅಲ್ಲಿ ತಗೊತಾಯಿದ್ರು ಅವರು. ಈ ಕಡೆ ಒಂದಷ್ಟು ಚಿಪ್ಸು ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡಿದ್ರು. ನನಗೆ ಚಿಪ್ಸ್ ಕೊಡಿಸಿ ಅಂತಂತೇಳಿ ಅವನು ಹಠ ಮಾಡ್ತಾ ಇದ್ದಾನೆ. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ವೇಟಿಂಗ್ ಸೋಫಾದ ಮೇಲೆ ಕೂತ್ಕೊಂಡು ನಾನು ನೋಡ್ತಾ ಇದ್ದೆ. ಮತ್ತು ಹಾಗೆ ಸ್ವಲ್ಪ ಒಂದು ಸಣ್ಣ ಕ್ಲಿಪ್ಪಿಂಗ್ಗಳನ್ನ ತಗೊತಾ ಇದ್ದೆ. ಆಮೇಲೆ ಅವ್ರು ನಾನು ಕರೆದ್ಬಿಟ್ಟು ನೀನೇ ಕೊಡಿಸು, ಹೋಗಲ್ಲಿ ಕೊಡಿಸು, ನಾನಿಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂಥೇಳಿ ನಾನು ಹೋಗಿ ಕೊಡಿಸ್ಬಿಟ್ಟು ಅವನ್ನ ಕೂರಿಸ್ದೆ. ಅವನಿಗೆ ಅಲ್ಲಿ ಕೂತ್ಕೊಂಡು ಕಾಲಲ್ಲಿ ಆಡಿಸ್ಕೊಂಡು ತಿನ್ನೋದು ಅಂದರೆ ಇಷ್ಟ. ಯಾವಾಗಲೂ ಅದೇ ಮಾಡ್ತಾನೆ. ಹೋದಾಗೆಲ್ಲ ಹಾಸ್ಪಿಟಲ್ಗೆ ಫಸ್ಟು ಸೋಫಾ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಕೂತ್ಕೊಂಡು ಎಲ್ಲ ಕಡೆ ನೋಡ್ಕೊಂಬರ್ತಾನೆ. ಒಂದು 10 ನಿಮಿಷ ಆದಮೇಲೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಅದಷ್ಟೆಲ್ಲ ಮುಗೀತು, ಚೆಕಪ್ ಎಲ್ಲ ಮುಗೀತು, ಹೊರಡ್ತಾ ಇದ್ವಿ. ಇಲ್ಲೇನೋ ಕಣ್ಣಿಗೆ ನನಗೆ ಬಿತ್ತು, ಏನೋ ಕಸ ಬಿತ್ತು. ನಾವು ಹೋಗ್ತಾ ಇದ್ದಿದ್ದು ಏರ್ಪೋರ್ಟ್ ರೋಡಲ್ಲಿ ಅಲ್ವಾ, ಅಲ್ಲಿ ಏರೋಪ್ಲೇನ್ ಹೋಗ್ತಾ ಇತ್ತು. ಸಂಚಿತ್ ಎ ಪಿ ಅಂತ ಅವನಿಗೆ ಕಾಣಿಸ್ತಾ ಇರಲಿಲ್ಲ. ಓಕೆ ಅಂತ ಹೇಳಿ ನಾವು ಅವನಿಗೆ ತೋರ್ಸೋಕ್ಕೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು 2-3 ಬಂತು. ಇದಾದಮೇಲೆ ಇನ್ನೂ ಒಂದು 2-3 ಹತ್ರನೇ ಬಂತು. ಅದೆಲ್ಲ ತೋರಿಸಿದ್ವಿ. ಅವನಿಗೆ ಖುಷಿ ಆಯಿತು. ಅಲ್ಲಿ ಸ್ವಲ್ಪ ಹೊತ್ತು ಪಾರ್ಕ್ ಮಾಡಿದರು ಗಾಡಿನ. ಮ್ಯಾಪ್ ಹಾಕೋಣ, ನೋಡ್ಕೊಂಡು ಹೋಗೋಣ, ಗೊತ್ತಿರಲಿಲ್ಲ ನಮಗೆ ರೋಡು. ಅದಕ್ಕೆ
ಆ ಟೈಮಲ್ಲಿ ಅವನು ಸ್ಟೇರಿಂಗ್ ಇಟ್ಕೊಂಡು ಅದರಲ್ಲಿ FM ಆನ್ ಮಾಡೋದು, ಆಫ್ ಮಾಡೋದು, ಮತ್ತು ಸ್ಟೇರಿಂಗ್ ಎಲ್ಲ ತಿರ್ಗಿಸೋದು. ಆನ್ ಮಾಡಿ ಆಫ್ ಮಾಡಿದಾಗ FM ಸೌಂಡ್ ಬರ್ತಿತ್ತು, ಹೋಗ್ತಿತ್ತಲ್ಲ, ಅವನಿಗೆ ಫುಲ್ ಖುಷಿ ಆಗ್ತಿತ್ತು. ಏನೇನೋ ಮಾಡ್ತಾ ಇರ್ತಾನೆ ಹಾಗೇ. ಮುಂದೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಇಲ್ಲಿ ಅಂತ ಒಂದು ಹೋಟೆಲ್ ಸಿಕ್ತು. ಆ ಹೋಟೆಲ್ ಹತ್ರ ನಿಲ್ಲಿಸಿದ್ರು. ಅವ್ನು ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು ಸಂಚಿತ್ಗೆ, ಕಣ್ಣು ತುಂಬ ನಿದ್ದೆ ಇತ್ತು. ನಾವು ಇಲ್ಲಿ ಜೇಮ್ಸ್ ಇದೆ ಕೊಡ್ತೀವಿ ಅಂತ ಹೇಳಿ, ಚಾಕ್ಲೇಟ್ ಕೊಡ್ತೀವಿ ಅಂತ ಹೇಳಿ ಹೇಳ್ಸಿದ್ವಿ. ಸುಮ್ಮನೆ ಕೂತಿದ್ದ. ಊಟ ತಿಂದ್ಕೊಂಡು ಹೋಗೋಣ. ಆಲ್ರೆಡಿ 2:30 ಆಗಿತ್ತು. ಊಟ ಕೊಡ್ಸೋಣ ಅಂಥೇಳಿ ಅಲ್ಲಿ ನಿಲ್ಲಿಸಿದ್ವಿ. ಅವರು ಊಟ ತೊಗೊಂಬರೋಕ್ಕೆ ಅಂತೇಳಿ ಆ ಕಡೆ ಹೋಗಿದ್ರು. ನಾವು ಈ ಸೈಡ್ ಕೂತಿದ್ವಿ. ಅಲ್ಲಿ ಜ್ಯೂಸ್ ಸೆಂಟರ್ ಹತ್ರ ನಾವು ಕೂತ್ಕೊಂಡಿದ್ವಿ. ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಅಲ್ಲಿವರೆಗೂ ಏನು ಮಾಡೋದು ತೊಗೊಂಬರಲ್ಲ, ನಾನು ಹೋಗಿ ಮೊಬೈಲ್ ತೋರಿಸ್ಕೊಂಡು ನಾನು ಆಟ ಆಡ್ತಾಯಿದ್ದೆ. ಆಮೇಲೆ ಅವರು ಊಟ ಎಲ್ಲ ತಂದರು. ಚೆನ್ನಾಗಿತ್ತು ಊಟ. ನಾನು ತುಂಬ ದಿನಗಳಾಗಿತ್ತು ಆ ಥರ ಊಟ ಮಾಡಿ ಹೋಟೆಲಲ್ಲಿ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಇದು ತುಂಬ ಚೆನ್ನಾಗಿತ್ತು ಎಲ್ಲ. ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ಅದು ಎಂಟ್ರೆನ್ಸ್ ಸದ್ಗುರು ನೋಡಿದ್ರಲ್ಲ, ಅದು ಸಿಕ್ತು. ಅದಾದಮೇಲೆ ಈ ಪ್ಲೇಸ್ ಸಿಕ್ತು. ಈ ಪ್ಲೇಸ್ ನೋಡಿ ಹೇಗಿದೆ, ಅಲ್ಲಲ್ಲಿ ಗುಡ್ಡಗಳು, ಒಂಥರ ಇದು ಒಂಥರ ವಾಲ್ ಪೇಂಟ್ ಥರ, ಏನಂತಾರೆ, ನಾವೇ ಚಿತ್ರ ಮಾಡಿರೋ ಥರ ಇದೆ ನೋಡಿ. ಅದು ಬೇಕು ಅಂತೇಳಿ ಇಲ್ಲೊಂದಷ್ಟು ಬೆಟ್ಟಗಳು, ಇಲ್ಲೊಂದಷ್ಟು ರೋಡು, ಇಷ್ಟು ವಿಶಾಲವಾಗಿ ನಾವೇ ಮಾಡಿರೋ ಥರ ಇತ್ತು. ಇನ್ನೂ ಸ್ವಲ್ಪ ವಿಡಿಯೋದಲ್ಲಿ ಇನ್ನೂ ಜಾಸ್ತಿ ಇದೆ, ಅದನ್ನು ನಾನು ಹಾಕಿಲ್ಲ ಕ್ಲಿಪ್ಪಿಂಗ್ಸು. ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ಅವರು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ದೂರ ಹೋದ್ರು. ನಾನು ಸಂಚಿತ್ ಜೊತೆ ಇಲ್ಲೇ ನಿಂತ್ಕೊಂಡಿದ್ದೆ. ಅಲ್ಲಿ ಬ್ಯಾರಿಕೇಡ್ ಇತ್ತಲ್ಲ, ಅದನ್ನೆಲ್ಲ ತೆತ್ತಿ ಆಟ ಆಡ್ತಾಯಿದ್ದ. ಇಲ್ಲೊಂದು ಈ ವಿಶೇಷತೆ ಏನು ಅಂದರೆ, ಇಲ್ಲಿ ಚಪ್ಪಲ್ಸ್ ಎಲ್ಲ ಬಿಡೋದಕ್ಕೆ ಅವರೇ ಫ್ರೀ ಇದನ್ನು ತೊಗೊಂಡಿದ್ದಾರೆ. ಚೆನ್ನಾಗಿದೆ. ಇಲ್ಲಿ ರಿಸೀವ್ ಮಾಡ್ಕೊತಾರೆ. ನಾವು ಅಲ್ಲಿ ಒಳಗಡೆ ಹೋದ್ಮೇಲೆ ಅಲ್ಲಿಂದ ನಾವು ಎಕ್ಸಿಟ್ ಹೋಗೋ ಕಡೆ ನಾವು ಆ ಟೋಕನ್ ಕೊಟ್ಟರೆ ನಮ್ಮದು ಸ್ಲಿಪ್ಪರ್ ಕೊಡ್ತಾರೆ. ನೆಕ್ಸ್ಟ್ ಕಾಣಿಸ್ತಾ ಇದೆಯಲ್ಲ, ಅದೇ ಯೋಗಿನಾಥ ದೇವಾಲಯ. ಅದು ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ ಅಂದರೆ, ನನಗೇನು ಅನಿಸಿತ್ತು ಫಸ್ಟು ಅಂದರೆ, ಅದು ಸಿಮೆಂಟಲ್ಲಿ ಮಾಡಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಅದ್ರ ಹತ್ರ ಹೋದ್ಮೇಲೆ ಗೊತ್ತಾಯಿತು ಅದು ಬಂದು ಮೆಟಲಲ್ಲಿ ಮಾಡಿರೋದು. ತಗಡು ಅಂತ ಹೇಳ್ತಾರಲ್ಲ, ಅದರಲ್ಲಿ ಮಾಡಿದ್ದಾರೆ. ಸಿಮೆಂಟ್ ಆಗಿದ್ದರೆ ಲೈಟಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಚೆನ್ನಾಗಿತ್ತು, ಒಳ್ಳೆ ಪ್ಲೇಸು. ನನಗೆ ಆ ವೈಬ್ಸಿಗಿಂತ ಅಲ್ಲಿ ಪ್ಲೇಸ್ ತುಂಬ ಇಷ್ಟ ಆಯಿತು. ನಾವು ಸುತ್ತ ಎಷ್ಟು ದೂರ ನೋಡ್ತೀವಿ ಅಷ್ಟು ದೂರನೂ ಖಾಲಿ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ, ಆ ಪ್ಲೇಸಲ್ಲಿ ಒಂದು ಸಾವಿರಾರು ಜನ ನಿಂತ್ಕೊಂಡು ಆರಾಮಾಗಿ ಕುತ್ಕೊಂಡು ಓಡಾಡ್ಕೊಂಡಿರ್ಬೋದು. ಸ್ವಲ್ಪನೂ ರಿಸ್ಕ್ ಅನಿಸಿಲ್ಲ. ನಾವು ಬೇರೆ ಕಡೆ ಯಾವುದಾದ್ರೂ ಪ್ಲೇಸ್ಗೆ ಹೋದರೆ ಕಂಜೆಸ್ಟೆಡ್ ಅನಿಸುತ್ತೆ, ಒಂದಷ್ಟು ಜನ ಗಿಜಿ ಅನಿಸುತ್ತೆ. ಆದರೆ ಇಲ್ಲಿ ಆ ಥರ ಅನಿಸಿಲ್ಲ. ಆರಾಮಾಗಿ ಕುತ್ಕೊಂಡು ಇದ್ವಿ. ಚೆನ್ನಾಗಿತ್ತು. ನಾವು 3:30 ಹಂಗೆಲ್ಲ ಅಲ್ಲಿಗೆ ಹೊರಟೋದ್ವಿ. 3:30ಇಂದ 4:15ವರೆಗೂ ನೋಡಿದ್ವಿ. ನನಗೆ ಅಲ್ಲಿವರೆಗೂ ಗೊತ್ತಿಲ್ಲ ಅದು ಲೈಟಿಂಗ್ಸ್ ನೋಡೋದಕ್ಕೆ ಅಂತ ಹೇಳಿ. ಅವರು ಸಡನ್ಲಿ ಕರ್ಕೊಂಡು ಹೋಗಿದ್ದು, ನನಗೆ ಹಾಗಾಗಿ ಗೊತ್ತಿರಲಿಲ್ಲ. ನಾನು ಹೇಳಿದೆ ನಡೀರಿ ಹೋಗೋಣ ಆಯ್ತಲ್ಲ. ನನಗೆ ಸುಸ್ತಾಗಿಬಿಟ್ಟಿತ್ತು. ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಬಂದು ಏನೋ ಒಂಥರ ನನಗೆ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಲೈಟಿಂಗ್ ಇರುತ್ತೆ ಈವ್ನಿಂಗ್ 6 ಅಂತ ಹೇಳಿದ್ರು. ಓಕೆ, ಮತ್ತೆ 2 hours ವೆಯ್ಟ್ ಮಾಡಬೇಕಾ ಅಂದ್ಕೊಂಡು ಒಂದು ಕಡೆ ಕುತ್ಕೊಂಡಿದ್ವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಶಿವಂದು ರುದ್ರಾಕ್ಷಿ ಮಾಲೆ ಹಾಕಿದ್ರಲ್ಲ, ಅದು ಎಷ್ಟು ದೊಡ್ಡದು ಅಂತಂದರೆ 112 ಅಡಿ ಇರೋದಿದು ದೇವರ ಮೂರ್ತಿ. ಅದಕ್ಕೆ ಇಷ್ಟು ದೊಡ್ಡ ಹಾರ ಮಾಡಿ ಹಾಕಿದ್ದಾರೆ. ಅದು ಒಂದು ಸಿಂಗಲ್ ಲೈನಲ್ಲಿ ಆಗಿಲ್ಲ, ಅದರಲ್ಲೇ ಒಂದು 100 ಎಳೆಯಲ್ಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ.
ಸಂಚಿತ್ ಮಲ್ಕೊಂಡು ಆಟ ಆಡ್ತಾಯಿದ್ದ. ನಮ್ಮ ಪಕ್ಕ ಒಂದು ಹುಡುಗ ಮತ್ತು ಒಂದು ಹುಡುಗಿ ಇದ್ದರು. ಅವ್ರ ಹತ್ರ ಚಾಕ್ಲೇಟ್ ಇತ್ತು. ಸಂಚಿತ್ ನೋಡಿಬಿಟ್ಟಿದ್ದಾನೆ. ಅವರು ಇವನನ್ನು ನೋಡಿದ್ದಾನೆ. ಇವನು ಅವ್ರನ್ನ ನೋಡ್ತಾ ಇದ್ದ. ಆಮೇಲೆ ಹತ್ರ ಹೋಗಿ ಇಸ್ಕೊಂಡು ಬಂದ. ಅವ್ರಿಗೆ ಬರ್ತಡೇ ಇತ್ತು. ಥ್ಯಾಂಕ್ ಯು ಹೇಳು, ಹ್ಯಾಪಿ ಬರ್ತ್ಡೇ ಹೇಳು. ಚಿಕನ್ ಸರಿ ಇನ್ನೇನು ಮಾಡೋದು ಅಂತೇಳಿ ಅಲ್ಲಿ ಮಲ್ಲಿಗೆ ಮಾತಾಡ ಅಂತ ಹೇಳಿ ಒಂದು ಹೋಟೆಲ್ ಇದೆ. ಈ ಹೋಟೆಲ್ಗೆ ಹೋದ್ವಿ, ಏನಾದರೂ ತಗೊಳ್ಳೋಣ ಅಂಥೇಳಿ. ಫಸ್ಟು ಸದ್ಯ ಒಂದು ಜ್ಯೂಸ್ ತಗೊಳ್ಳೋಣ, ಆಮೇಲೆ ಬೇಕಾದರೆ ಆರ್ಡ್ರ್ ಮಾಡೋಣ ಅಂಥೇಳಿ ಯೋಚನೆ ಮಾಡ್ಕೊಂಡ್ವಿ. ಜ್ಯೂಸ್ ಆರ್ಡ್ರ್ ಮಾಡಿದ್ವಿ. ಅದು ಪೈನಾಪಲ್ ಜ್ಯೂಸ್ ತೊಗೊಂಡ್ವಿ. ಆ ಪೈನಾಪಲ್ ಜ್ಯೂಸ್ ನೋಡ್ತಾ ಇದ್ದೀರಲ್ಲ, ಅದು ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಅವರು 90 ರೂಪೀಸ್ ಪರ್ ಲೋಟ ತೊಗೊಂಡಿದ್ದವರು. ನನಗಿಷ್ಟ ಆಗಿಲ್ಲ. ಫ್ರಿಜ್ಜಲ್ಲಿ ಇಟ್ಟಿದ್ದರು ಮತ್ತು ಅಷ್ಟು ಚೆನ್ನಾಗೂ ಇರಲಿಲ್ಲ ಮತ್ತು ಕಾಸ್ಟ್ಲಿ. ನಾನು ಬೇಜಾರು ಮಾಡ್ಕೊತಾ ಇದ್ದೆ. ರಾಘು ಅವ್ರು ಹೇಳ್ತಾಯಿದ್ರು, ಇದು ರಿಮೋಟ್ ಏರಿಯಾ ಇರುತ್ತೆ, ಇಲ್ಲಿ ಬಂದಿದ್ದ ಜನಗಳು ಮಾತ್ರ ಇವರಿಗೆ ಕಸ್ಟಮರ್ಸ್ ಆಗಿರ್ತಾರೆ, ಅದಕ್ಕೆ ಅವರಷ್ಟು ಚಾರ್ಜ್ ಮಾಡ್ತಾರೆ ಅಂತ ಅವ್ರು ಹೇಳಿದರು. ಆಮೇಲೆ ಸುಮ್ಮನೆ ಆದ್ವಿ. ನೆಕ್ಸ್ಟು ಚಾರ್ಜು ಇರಲಿಲ್ಲ ನನ್ನ ಹತ್ರ. ಬೇರೆ ಏನಾದರೂ ಇದನ್ನು ತೊಗೊಳ್ಳೋಣ, ವೀಡಿಯೋಸ್ ತೊಗೊಳ್ಳೋಣ ಅಂತಂದರೆ ಏನೂ ಚಾರ್ಜ್ ಇರಲಿಲ್ಲ. ಹಾಗೆ ಅದು 7:00ಗೆ ಲೈಟಿಂಗ್ ಸ್ಟಾರ್ಟ್ ಆಯಿತು. 7:00 ನಾನು ಇದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. When you feel bored in life, say to yourself, I am alive and I am alert.